ಹಾಯ್ ಹಲೋ ನಮಸ್ಕಾರ. ನಾನು ಪೂರ್ಣಶ್ರೀ ಎನ್ ರಾವ್, ಒಬ್ಬ ಹವ್ಯಾಸಿ ಬರಹಗಾರತಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಅಂಬೆಗಾಲಿಡುತ್ತಿರುವ ಪುಟ್ಟ ಮಗು. ಬರವಣಿಗೆ ರಕ್ತಗತವಾಗಿ ಬಂದಿದ್ದು ನನ್ನ ತಾಯಿಯಿಂದ. ಆ ಪ್ರತಿಭೆಗೆ ಬೆನ್ನೆಲುಬಾಗಿದ್ದು ನನ್ನ ತಂದೆ. ಆ ಬರವಣಿಗೆಯ ಹವ್ಯಾಸವನ್ನು ನನ್ನ ವೃತ್ತಿಯಾಗಿಸಿ ನನ್ನ ಬದುಕಿನ ಗುರುತನ್ನೇ ಬದಲಾಯಿಸಿದ್ದು ನನ್ನ ಪತಿ ನಾಗೇಶ್ ರಾವ್. ಇವರಿಂದ ಇಷ್ಟೊಂದು ಪ್ರೀತಿ, ಸಹಕಾರ, ಬೆಂಬಲ, ಧೈರ್ಯ ಪಡೆದ ನಾನೇ ಧನ್ಯ. ಇಂದು ಈ ಉದಯ ಭಾರತಿ ಸಾಹಿತ್ಯ ವೇದಿಕೆಯಲ್ಲಿ ನನ್ನ ಮೊದಲ ಕವನವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. ಈ ಕವನವನ್ನು ತಾಯಿ ಎಂಬ ಅದ್ಭುತ 2 ಅಕ್ಷರದ ಮೇಲೆ ಬರೆದಿದ್ದೇನೆ. ಅಮ್ಮ ಪ್ರೀತಿ ಮತ್ತು ತ್ಯಾಗದ ಪ್ರತಿಮೆ. ಅಮ್ಮ ನೋವುಂಡು ನಲಿವು ಹಂಚುವ ನಿಸ್ವಾರ್ಥ ಜೀವ. ಅಮ್ಮ ಧೈರ್ಯ ಮತ್ತು ವಿಶ್ವಾಸ ಹೆಚ್ಚಿಸುವ ಶಕ್ತಿವರ್ಧಕ ಔಷಧಿ. ತಾಯಿಯ ಪ್ರೀತಿ ಮಾತ್ರವಲ್ಲದೆ ಅವಳ ತತ್ವವು ಶಕ್ತಿಯ ಮೂಲವಾಗಿದೆ. ಅವಳು ತನ್ನ ಮಕ್ಕಳಿಗೆ ಧೈರ್ಯ, ದಯೆ ಮತ್ತು ಹೋರಾಟದ ಮಹತ್ವವನ್ನು ಕಲಿಸುತ್ತಾಳೆ. ಅವಳು ನೀಡುವ ಜೀವನದ ಪಾಠಗಳು ನಮ್ಮ ಪ್ರತಿಯೊಬ್ಬರ ಜೀವನವನ್ನು ಪ್ರಭಾವಿಸುವಂತೆ ರೂಪಾಂತರಗೊಳ್ಳುತ್ತವೆ. ಬಾಳಲ್ಲಿ ಏನು ಸಾಧ್ಯವೋ ಎಂಬುದರ ಬಗ್ಗೆ ತಾಯಿ ಕಲಿಸಿದ ಪಾಠಗಳು ನಮ್ಮನ್ನು ಪ್ರತಿದಿನವೂ ಪ್ರೇರೇಪಿಸುತ್ತವೆ. ಅವಳ ಬೆಂಬಲವು ನಾವೆಲ್ಲವನ್ನೂ ಸಾಧಿಸಬಹುದಾದ ಮುನ್ನಡೆಯಾಗಿದೆ. ತಾಯಿ ನಿರಂತರವಾಗಿ ನಮ್ಮ ಕಲಿಕೆಯನ್ನು ಪ್ರೋತ್ಸಾಹಿಸುತ್ತಾಳೆ. ಅವಳಿಂದ ಪಡೆದ ಕಲಿಕೆಯು ನಮ್ಮ ಜೀವನದ ನವೀನ ದಾರಿಯನ್ನು ಒದಗಿಸುತ್ತದೆ ಮತ್ತು ನಮ್ಮ ಜೀವನವನ್ನು ಉತ್ತಮಗೊಳಿಸುವಲ್ಲಿ ಪ್ರೇರಣೆಯಾಗುತ್ತದೆ. ಇಂದಿನ ನನ್ನ ಕವನ ನನ್ನ ತಾಯಿಗೆ ಸಮರ್ಪಿಸುತ್ತೇನೆ. ಅಮ್ಮ, ಉಸಿರಾಟದ ಮೊದಲ ಸ್ಪಂದನ ಕೊನೆಯ ಉಸಿರಿರುವವರೆಗೆ ಅಮ್ಮನ ಪ್ರೀತಿಯ ಅಪ್ಪುಗೆ ನಮ್ಮ ಜೀವನದ ಏಳಿಗೆ. ಮಗುವಿನ ಮೊದಲ ಅಡಿ, ಮೊದಲ ಮಾತು, ಅದರಲ್ಲಿ ಅರಳುವ ಅನುಭೂತಿ, ಅಮ್ಮನ ಕಣ್ಣಿನ ನಗುವಿನ ಪ್ರೀತಿ. ಓಟದ ದಾರಿಯಲ್ಲಿ ಇದ್ದರೂ ಎಷ್ಟೇ ಕೊರತೆ, ಎಂದಿಗೂ ಬದಲಾಗದ ಆತ್ಮೀಯತೆ. ದಣಿದಾಗ ವಿಶ್ರಾಂತಿಯ ತವರು, ನೋವಿದ್ದಾಗ ಸಮಾಧಾನದ ಮಾತು. ನಿಸ್ವಾರ್ಥದ ಪ್ರೀತಿಯ ಸೆಲೆ, ಯಾವ ಷರತ್ತು ಇಲ್ಲದೆ ಹರಿಯುವ ಪ್ರೀತಿಯ ಗಂಗೆ. ದೊಡ್ಡವರಾದರೂ ಜಗತ್ತಿನ ಕಣ್ಣಿನಲ್ಲಿ, ಚಿಕ್ಕ ಮಗುವು ಇಂದಿಗೂ ಅವಳ ಮಡಿಲಲ್ಲಿ. ಜಗತ್ತಿನ ಜ್ಯೋತಿ ಅವಳ ಪ್ರೀತಿ, ನಮ್ಮ ಜೀವನದ ದಾರಿ ದೀಪ. ಅಮ್ಮನ ಕೈಯ ಸ್ಪರ್ಶ ಎಂದಿಗೂ ಬಾಳಿನ ಆಶಾಕಿರಣ.